ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ. ಹೌದು, ಅದು ಸತ್ಯನ ಅದ. ಹತ್ತಿ ಬೆಳೆಯೋ ರೈತರು ನಮ್ಮ ವಿದರ್ಭದಲ್ಲಿ ಆಗಿರ್ಬೋದು, ಆಂಧ್ರದಲ್ಲಿ ಆಗಿರ್ಬೋದು, ನಮ್ಮಲ್ಲಿ ಆಗಿರ್ಬೋದು, ಸಣ್ಣ ಸಣ್ಣ ಬೆಳೆಯೋರು ಪಾಪ ಅವ್ರಿಗೆ ಅಲ್ಪ ಇರಾಗ ಒಂದು ಗುಡಿಸಲ ಹೊಟ್ಟೆ ಮಾಡ್ರಿ ಬೆಳೆದಿರ್ತಾರೆ, ಊಟ ಮಾಡ್ತಾರೆ. ಅದು 60 ಆಗಿರ್ಬೋದು. ಕೆಲವೊಮ್ಮೆ ದನಗಳು ಕಟ್ತಾರೆ, ತಾವು ಹಾಲು ಕುಡಿಯೋದಿಲ್ಲ, ಇನ್ನೊಬ್ಬರಿಗೆ ಹಾಲು ಮಾರೋದು ಅದನ್ನು ಮಾರೆ ಗಂಟು ಮಾಡ್ಕೊಂಡು ಆದಷ್ಟು ಸಾಲ ಹಾಕೋಬೇಕು ಹೇಳ್ತಾರೆ. ಆಗುವುದಿಲ್ಲ. ಆಗ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಅನೇಕ ಕುಟುಂಬಗಳಿದ್ದಾವೆ ಅನ್ನೋದು ಅವರ ಇವತ್ತು ವಾದ ಮಾಡ್ತಾ ಇದ್ದಾರೆ ರೈತರ. ಆದರೆ ರೈತರ ಮಾತ್ರ ಕೇಳೋರು ಯಾರು ಅಂತ ಸರ್ಕಾರ ಅಂತ ಪೂರ್ತಿಯಾಗಿ ಇವತ್ತು ಈ ಮಾಲೀಕರ ಕೈಯಲ್ಲಿ, ದುಡ್ಡಿದ್ರ ಕೈಯಲ್ಲಿ ಅವ್ರ ಮಾತು ಮೀರಿ ನೆಡಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದ ತಕ್ಷಣ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ರೀ, ನಮ್ಗೆ ನಡೆಸೋಕ್ಕಾಗುವುದಿಲ್ಲ ಅಂತ ಹೇಳಿಬಿಡ್ತಾರೆ ಅವರು. ರೈತಗೆ ಇಲ್ಲಪ್ಪ ಅಷ್ಟೆಷ್ಟು ಬಂದಷ್ಟು ಬರುತ್ತೋಪ್ಪ ಸರ್ಕಾರ ಅವ್ರಿಗೆ ಹೇಳಬೇಕಾಗ್ತದೆ. ಕೊಡ್ತಾರೆ ತೋರಿ ದುಡ್ಡು, ಸ್ವಲ್ಪ ತಡಿ ಮುಂದಿನ ಸೀಸನ್ ಕೊಡ್ತಾರೆ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ರೈತ ಉದ್ಧಾರ ಆಗೋ ಮಧ್ಯೆ ರೈತ ದರ ಇವತ್ತು 3,500 ಕನಿಷ್ಠ ಪಾಪಗಳು ಆಗ್ತಾರೆ ರೈತರು. ಅದು ಆಗೋ ಸಾಧ್ಯತೆಗಳು ಭಾಳಷ್ಟು ಕಡಿಮೆ. ಹಾಗಾದ್ರೆ ಏನು ಮಾಡ್ಬೇಕು ರೈತರೀಗ? ರೈತರು ಚಿಂತನೆ ಮಾಡೋಕ್ಕೆಲ್ಲ ಟೈಮ್ ಇದು. ಕಬ್ಬು ಬೆಳಿಬೇಕಾ ಬೆಳಿಬಾರ್ದ ಇನ್ನು ಮುಂದೆ ಅನ್ನುವಂಥದ್ದು. ಯಾಕೆಂದ್ರೆ ಕಬ್ಬಿನಿಂದ ಲಾಭ ಅಂತಿ ಸುತಾರಾಮಿಲ್ಲ. 3,000 ರೂಪಾಯಿ ನೀವು ತೊಗೊಂಡ್ರು ಟನ್ನಿಗೆ, 3,500 ಆದರೂ ಲಾಭ ಇಲ್ಲ. ಒಮ್ಮೆ ಲೆಕ್ಕ ಮಾಡಿರಿ, ಕುಂತ ಒಮ್ಮೆ ಡಿಸ್ಕಷನ್ ಮಾಡಿರಿ. ಮತ್ತು ನೀವು ಸ್ಟ್ರೈಕ್ ಎಷ್ಟು ಮಾಡ್ತೀರಿ? ರೋಡ್ ಮೇಲೆ ಕೂತು ಎಷ್ಟು ಹೋರಾಟ ಮಾಡೋರ? ಕೊನೆಗೆ ಇಲ್ಲಿ ಕಾನೂನು ಅದಾವ, ಈ ತೊಂದರೆ ಕೊಡ್ತಾ ಇದ್ದಾರೆ ಈ ಒಂದು ಅಡ್ಮಿನಿಸ್ಟ್ರೇಷನ್.